ರಶ್ಮಿಕಾ ಮಂದಣ್ಣ ವಿಚಾರದಲ್ಲಿ ರಾಜಕೀಯ ಮುಂದುವರೆದಿದೆ. ರಶ್ಮಿಕಾ ಮಂದಣ್ಣಗೆ ರಕ್ಷಣೆ ಕೊಡಬೇಕು ಅಂತ ಕೋರಿ ಕೊಡುವ ಸಂಘಟನೆ ಒಂದು ಗೃಹ ಕಚೇರಿಗೆ ಪತ್ರ ಬರೆದಿದೆ ಅಂತೆ. ಇಂಥ ಪತ್ರ ಬಂದೇ ಇಲ್ಲ ಅಂತ ಪರಮೇಶ್ವರ್ ಹೇಳ್ತಾ ಇದ್ದಾರೆ. ಇನ್ನು ರಶ್ಮಿಕಾ ವಿಚಾರದಲ್ಲಿ ನಾನು ನೀಡಿದ ಹೇಳಿಕೆಗೆ ಈಗಲೂ ಬದ್ಧ ಅಂತ ಶಾಸಕ ಗಣಿಗ ರವಿಕುಮಾರ್ ಹೇಳ್ಕೊಂಡಿದ್ದಾರೆ. ಕೆಲವು ಪ್ರಚಾರಕ್ಕಾಗಿ ಹೇಳಿರಬಹುದು, ಅದಕ್ಕೆ ಜಾಸ್ತಿ ಮನ್ನಣೆ ಕೊಡಬಾರದು ಅಂತ ಅವ್ರು ಹೇಳ್ತಾರೆ. I have not received that letter. I'll just check up in my office if it has come, then we will see what has to be done in that direction. ಅವತ್ತು ನಾನು ಹೇಳಿರೋ ಮಾತಿಗೆ ಈಗಲೂ ಬದ್ಧನಿದ್ದೇನೆ. ರಶ್ಮಿಕಾ ಮಂದಣ್ಣವ್ರನ್ನ ಕಳೆದ ಬಾರಿಯ ಸರ್ಕಾರದ ವತಿಯಿಂದ ಕರೆದಾಗ ಅವರು ರೆಫ್ಯೂಸ್ ಮಾಡಿರೋದು. ನೀವು ಕರೆದ್ಬಿಟ್ಟ ತಕ್ಷಣ ಬರಬೇಕು ಅಂತ ಕಾನೂನು ಇದೆಯಾ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ, ನೀನು ಅವ್ರ ಚಾಯ್ಸ್, ಇದೆಲ್ಲ ಅವ್ರ ಚಾಯ್ಸ್ ಅಪ್ಪ. ಒಳ್ಳೆ ಕಥೆ ಆಯ್ತಲ್ಲ. ಕರೆದ್ಬಿಟ್ಟ ತಕ್ಷಣ ಬಂದ್ಬಿಡ್ಬೇಕಾ? ಯಾಕೆ ಬರಬೇಕು? ಒಳ್ಳೆ ಕಥೆ ಆಯ್ತಲ್ಲ. ಇವ್ರದ್ದು ಸಿಟ್ಟಿರೋದು ನಾನು ಹೈದರಾಬಾದ್ನವಳು ಅಂತ ಹೇಳ್ಕೋತಾರೆ ಎಲ್ಲ ಕಡೆ ಹೋಗ್ಬಿಟ್ಟು. ಅದನ್ನು ಪ್ರೂವ್ ಮಾಡು. ನೀನು ಹೇಳಲ್ವ? ಈಗ ಯಾರ ಎಮ್.ಎಲ್.ಎ ಹೇಳಲ್ಲ, ಪ್ರೂವ್ ಮಾಡ್ರಿ ಅನ್ನಲ್ವಾ? ಹಂಗೆ ಪ್ರೂವ್ ಮಾಡು. ಸಿಂಪಲ್ ಅಪ್ಪ. ಏನು ದೊಡ್ಡಿದು ನಿಮ್ಮನೆ ಆಳುಗಳ ಎಲ್ಲರೂ. ಇನ್ನೊಬ್ರು ನಾಳೆ ಹೇಳ್ತಾರಪ್ಪ, ಅವ್ರನ್ನ ಕರೆದಿದ್ವಿ, ಅವ್ರು ಬಂದಿಲ್ಲ, ಅವ್ರ ಮನೆದು ಪೈಪ್ ಕಟ್ ಮಾಡೋಣವಾ ಅಂತ ಕೇಳ್ತಾರಪ್ಪ. ನಿಮ್ಮ ಮನೆದೇನ? ಅದಕ್ಕೇನು ಮಾಡ್ತೀರಿ? ಆಗ ನಾಳೆ ಮಂಡ್ಯನಲ್ಲಿ ಯಾವ್ದಾರು ಏರಿಯಾಗಿ ನೀವು ಹೋಗಿಲ್ದಿದ್ದರೆ ಅವ್ರು ಇದೇ ಮಾತು ಹೇಳಿದ್ರೆ? ಬಟ್ ತುಂಬಾ ಇಂಟರ್ವ್ಯೂಗಳಲ್ಲಿ ಆ ರೀತಿಯಾಗಿ ಹೇಳಿರೋದಿದೆ ಸರ್. ಕರ್ನಾಟಕದ ಬಗ್ಗೆ ನಾವು ಇಲ್ಲಿಂದ ಬೆಳೆದಿರೋದ್ರ ಬಗ್ಗೆ ನೆನಪು ಮಾಡ್ಕೊಳ್ಳಲ್ಲ ಅಂತ ಅಷ್ಟೇ. ಅಲ್ರಿ, ಇದು ಇಂಡಿವಿಜುವಲ್ಲ ಅಥವಾ ಫೋರ್ಸ್ಡಾ? ನೀನು ಇವ್ರಿಗೆ ಫೋರ್ಸ್ ಮಾಡಿ ಜ್ಞಾಪಿಸ್ಕೊಳ್ಳಿ ಅಂತ ಹೇಳ್ಬೇಕು ಅವ್ರಿಗೆ. ನೋಡಬೇಡಿ ನೀವು ಅವ್ರ ಚಿತ್ರನ ಕರ್ನಾಟಕದಲ್ಲಿ. ಇದು ಆಕ್ಚುಲಿ ಚೆನ್ನಾಗಿ ಬಹಳ ಸರಳ ಅಲ್ವಾ? ಅಷ್ಟೇ, ಹಂಗ್ ಬುದ್ಧಿ ಕಲಿಸ್ಬೇಕು. ಬಹಳ ಸರಳ ತಾನೇ? ಹೌದು. ಮತ್ತೆ ಅದೇ ಬಿಟ್ಬಿಟ್ಟು ನೀನ್ ಜ್ಞಾಪಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಹತ್ತು ಕರೆದು ಔತ್ನ ಹಾಕಿಸ್ಕೊಂಡ್ರು ಅಂತ ಔತ್ನ ಹಾಕಿಸ್ಕೊತೀರಾ ನೀವು? ಹೋಗ್ಲಿ, ಅವ್ರವ್ರ ಇಚ್ಛೆ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ನೋಡಬೇಡಿ. ಬೈ ಕಟ್ ಮಾಡ್ಬಿಟ್ಟು ಬಿಟ್ಬಿಡಿ ಆಕೆ ಫಿಲಮ್ನ. ಆಕೆ ಜೊತೆ ಪ್ರೊಡ್ಯೂಸ್ ಮಾಡೋವಂಥದ್ದು ಯಾವ ಪ್ರೊಡ್ಯೂಸರ್ ಅದಂತೆ ಸಹಿಸ್ಕೊತಾನೆ ನೋಡೋಣ. ಆಗ ಮಾತಂತ ಹೇಳಿದ್ರಿ ಸರ್ ನೀವು. ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಅಲ್ಲ, ಯಾಕೆ ಆಸಕ್ತಿ ಬರುತ್ತೆ ಅಂದ್ರೆ ಸರ್, ಕೊಡವ ಅಂತಂದ್ರೆ ದೇಶಕ್ಕೋಸ್ಕರ ಹೋರಾಟವನ್ನ ಮಾಡಿದಂತ ಸೈನಿಕರನ್ನ ನೋಡಿದೀವಿ. ಆದ್ರೆ ಇಲ್ಲಿ ಕೊಡವದಿಂದ ಹೋಗಿರುವಂತವ್ರು ಈ ನಾಡಿನಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲಿ ಹೆಸರು ಮಾಡ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಹೆಸರು ಹೇಳೋದಿಲ್ಲ ಅಂದಾಗ ಬೇಸರ ಆಗುತ್ತೆ. ಅವ್ರ ಪರವಾಗಿ ಭದ್ರತೆ ಕೊಡಿ ಅಂತ ಕೇಳ್ತಾರೆ. ಭಾರತೀಯರಾಗಿ ಹುಟ್ಟಿ ಬ್ರಿಟಿಷರ ಜೊತೆ ಸೇರಿದವರೆಲ್ಲ ಎಷ್ಟು ಜನ ಇದ್ದಾರೆ? ಸಾಲಿದ್ದಾರೆ. ಬಿಡಿ, ಮತ್ತೆ ಮುಂದಕ್ಕೆ ಹೋಗಿ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ.